ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪುಟ್ಟ ಕಿಚನ್ನ ನಾವು ಮೇಕವರ್ನ ಮಾಡ್ಕೋತಾ ಇದ್ದೀವಿ. ಬದಲಾವಣೆ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ವಿ. ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಹೊಸಬ್ರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವಾಗ ಈ ಕಡೆ ಇರುವಂಥ ಒಂದು ವುಡನ್ ರ್ಯಾಕ್ನ ನಾವು ಆ ಕಡೆ ಸ್ವಲ್ಪ ಈ ಕಡೆ ಇರೋದನ್ನ ಆ ಕಡೆ ಚೇಂಜ್ ಮಾಡೋಣ ಅಂತೇಳಿ ಇದನ್ನು ಕಳಿಸಿ ನಾವು ಆ ಕಡೆ ಫಿಟ್ ಮಾಡಿಸ್ತಾ ಇದ್ದೀವಿ. ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆಗೆ ಬಂದ ತಕ್ಷಣ ಅಂತ. ಈ ಕಡೆ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಹಾಗಾಗಿ ಅದನ್ನು ಕೂಡ ಕಳಿಸಿ ನಾವು ಎದುರುಗಡೆ ಹಾಕ್ಸೋಣ ಅಂತೇಳಿ ಇವಾಗ ಹಾಕ್ಸ್ಕೊತಾ ಇದ್ದೀವಿ. ಹಾಗೆ ಒಂದು ಕಿಟಕಿ ಇದನ್ನು ಮುಚ್ಚಬೇಕಾಗುತ್ತೆ, ಯಾಕೆಂದರೆ ಚಿಮ್ನಿ ಇರೋದ್ರಿಂದ ಚಿಮ್ನಿನ ಈ ಕಡೆ ಸೈಡ್ ಹಾಕಬೇಕಾಗುತ್ತೆ. ಸೊ ಹಾಗಾಗಿನ ಕ್ಲೋಸ್ ಮಾಡಬೇಕಾಗುತ್ತೆ, ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ನಮ್ಮ ನವೀನವರು ಮತ್ತು ನಮ್ಮ ಭಾವ ಇಬ್ಬರೂ ಸೇರಿಕೊಂಡು ಕಿಟಕಿಗೆ ಪ್ಲೇವುಡ್ ಹಾಕಬೇಕಾಗಿತ್ತು. ಸೊ ಪ್ಲೇನ್ ಹಾಕಿದ್ರೆ ಚೆನ್ನಾಗಿಲ್ಲ ಅಂತ ಸ್ಟಿಕ್ಕರ್ ಅಂಟಿಸ್ಕೊಡ್ತಾ ಇದ್ದಾರೆ. ಆದರೆ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಅದೇ ಖುಷಿ ನಮ್ಮ ಫ್ಯಾಮಿಲಿಲಿ ಹೇಳಬೇಕು ಅಂತ ಹೇಳಿದ್ರೆ. ನನ್ನ ಫ್ಯಾಮಿಲಿಲಂತೂ ಪ್ರತಿಯೊಬ್ಬರು ನನಗೆ ಜೊತೆಲಿ ನಿಂತು ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಅಷ್ಟೊಂದು ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದಾರೆ ಯಾವ ರೀತಿ ಬರ್ಬೋದು ನಮ್ಮ ಕಿಚನ್ನು ಅಂತೇಳಿ. ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಬ್ಬರೂ ಅಷ್ಟೇ ನನಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಮ್ಮದು ಇದು ಹೊಸ ಮನೆಯೇ, ಕಿಚನ್ಗೆ ವಾರ್ಡ್ರೂಬ್ ಎಲ್ಲ ಮಾಡಿಸ್ಕೊಟ್ಟಿದ್ರು. ಸೊ ನಾವು ಜಾಸ್ತಿ ಅಂದರೆ ಮೇಲ್ಗಡೆ ಎಲ್ಲ ವಾರ್ಡ್ರೂಬ್ ಎಲ್ಲ ಬಾಟಲ್ ಇಟ್ಕೊಳ್ಳೋದಕ್ಕೆ ಒಂದು ಸೆಲ್ಫ್ ಆಗಲಿ ಅದೇನು ಹಾಕ್ಸ್ಕೊಂಡಿರಲಿಲ್ಲ. ಯಾಕೆಂದರೆ ಹೋಟ್ಲು ಕೆಲಸ ಇರೋದ್ರಿಂದ ನಾವೆಲ್ಲ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಊಟ ಮಾಡೋದ್ರಿಂದ ಸಂಜೆ ಟೈಮ್ ಏನಾದರೂ ಮಾಡ್ಕೋತೀವಿ ಒಳಗಡೆ ಮಾತ್ರ. ಯಾಕೆಂದರೆ ಒಳಗಡೆ ಹೋಟೆಲ್ ಕೆಲಸ ಮಾಡಿದ್ರೆ ತುಂಬ ಎಲ್ಲ ಗಲೀಜಾಗ್ಬಿಡುತ್ತೆ ಎಣ್ಣೆ ಎಲ್ಲ ಆಗಿ. ಅದಕ್ಕೋಸ್ಕರ ನಾವೆಲ್ಲ ಅದಕ್ಕೆ ಬೇರೆ ಸಪ್ರೇಟ್ ಕಿಚನ್ ಥರ ಮಾಡಿಕೊಂಡು ನಾವು ಅಲ್ಲೇ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಅಂತಂದರೆ ಸಂಜೆ ಟೈಮ್ ಮಾಡೋದ್ರಿಂದ ಏನು ಅಷ್ಟೊಂದು ರಿಸ್ಕ್ ಅನಿಸ್ತಾ ಇರಲಿಲ್ಲ. ಆದ್ರೂ ಈಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಒಂದು ಬೇರೆ ಥರ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಈ ಥರ ಮಾಡ್ಕೋತಾ ಇದ್ದೀವಿ. ಇವತ್ತಿಗೆ ಇಷ್ಟು ಮಾಡಿಸ್ಕೊಂಡ್ವಿ. ಈ ಕಡೆ ಇರುವಂತಹ ವುಡನ್ ರ್ಯಾಕ್ನ ಎದುರುಗಡೆ ಈ ಥರ ಹಾಕ್ಸ್ಕೊಂಡ್ವಿ, ಚಿಮ್ನಿ ಮತ್ತು ಈ ಕಡೆ ಸೈಡ್ ಹಾಕ್ಸ್ಕೊಂಡ್ವಿ. ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಮಾರನೇ ದಿನ ಮತ್ತೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನೂ ಎಕ್ಸ್ಟ್ರಾ ಕೆಲಸ ಇತ್ತು, ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಅದನ್ನು ಎಲ್ಲ ಫಿಟ್ ಮಾಡಿಸ್ಕೊಂಡು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಗ್ರಾಸರಿ ಬಾಟ್ಲನ್ನೆಲ್ಲ ನಾನು ಅನ್ಬಾಕ್ಸಿಂಗ್ ಮಾಡಿದ್ನಲ್ವ ಅದನ್ನು ನಾನು ವೀಡಿಯೋ ಹಾಕ್ತೀನಿ. ದಯವಿಟ್ಟು ಕ್ಷಮಿಸಿ, ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ, ವಿಡಿಯೋ ನೋಡೋರ್ಗು ಬೇಜಾರಾಗುತ್ತೆ. ಸೊ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿರೋ ವೀಡಿಯೋನ ಹಾಕಿ ನೆಕ್ಸ್ಟ್ ನಾನು ಯಾವ ರೀತಿ ಮೇಕವರ್ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಆರ್ಗನೈಸ್ ಮಾಡಿಕೊಂಡೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇವತ್ತು ಅಡುಗೆ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಆ ಬಾಕ್ಸ್ನ ಅಲ್ಲಿ ಫಿಟ್ ಮಾಡಿದ್ದಾಯಿತು. ಈಗ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ನಮ್ಮನೆಲ್ಲ ಸಿಕ್ಕಾಬಟ್ಟೆ ಚೀಲಗಳೇ ಇರುತ್ತೆ, ಯಾಕೆಂದರೆ ಹೋಟ್ಲು ಆಗಿರೋದ್ರಿಂದ ಚೀಲನೇ ಸಾಮಾನು ತರೋದ್ರಿಂದ ಸಿಕ್ಕಾಬಟ್ಟೆ ಚೀಲ ಅದು ಇದು ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಮಿಕ್ಕಿದ್ದು ಗ್ರೋಸರೀಸ್ನೆಲ್ಲ ಒಂದು ಬಾಕ್ಸ್ಗೆಲ್ಲ ಹಾಕಿ ಇವಾಗೆಲ್ಲ ಎತ್ತಿಟ್ಕೋತಾ ಇದ್ದೀವಿ. ನಮ್ಮನೇಲಿ ಹೋಟೆಲ್ಗೆ ನಾವು ಸಾಂಬಾರು ತೊಗೊಂಡು ಹೋಗ್ತೀವಲ್ವ, ಅದು ತೂತಾಗಿರುತ್ತೆ ಅಲ್ವ ಕ್ಯಾನ್, ಅದಕ್ಕೆ ನಾವು ಮಿಕ್ಕಿರುವಂತಹ ಗ್ರೋಸರೀಸ್ನ ಇದಕ್ಕೆ ಸ್ಟೋರ್ ಮಾಡ್ಕೋತಾ ಇದ್ದೀವಿ. ಚೀಲದಲ್ಲಿ ಇರೋದ್ರ ಬದಲು ಈ ರೀತಿ ಒಂದು ಬಾಕ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಎಷ್ಟಿತ್ತು ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀವಿ.
ಹಾಗೆ ಪ್ಲೇಟ್ ಸ್ಟ್ಯಾಂಡ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡ್ವಿ. ಹಾಗೆ ಸಿಂಕ್ ಹತ್ರ ನೋಡಿ ತುಂಬ ಗಲೀಜಾಗಿರುತ್ತೆ, ಎಷ್ಟೇ ಒಂದು ನೀಟಾಗಿಟ್ಟು ಈ ಜಾಗದಲ್ಲಿ ಮಾತ್ರ ತುಂಬಾ ಗಲೀಜಾಗಿರುತ್ತೆ. ಯಾಕೆಂತಂದರೆ ನಾವು ಬೋರ್ ನೀರು ಯೂಸ್ ಮಾಡೋದ್ರಿಂದ ಅದು ಹಾಗೇ ಆಗೋದು. ಅದಕ್ಕೊಂದು ಟಿಪ್ ಹೇಳ್ತೀನಿ. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಸೋಡಾ, ನಿಂಬೆಹಣ್ಣು, ಹಾಗೆ ಸ್ವಲ್ಪ ಸೋಪಿನ ಪುಡಿ, ನಿಂಬೆ ಉಪ್ಪು ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 5-10 ನಿಮಿಷ ಬಿಟ್ಟು ನಾವು ಚೆನ್ನಾಗಿ ಸ್ಕ್ರಬ್ ಮಾಡಿ ನೀಟಾಗಿ ತೊಳೆದ್ರೆ ಎಲ್ಲ ಕಲೆಗಳು ಅದು ಎಲ್ಲ ಹೋಗ್ಬಿಡುತ್ತೆ. ಸೊ ಇವಾಗ ನಾನು ಅದೇ ಥರ ಮಾಡ್ಕೊತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆಲ್ಲ ಚೆನ್ನಾಗಿ ಇಲ್ಲಿ ಅಪ್ಲೈ ಮಾಡಿಬಿಡಿ. ಒಂದು 10 ನಿಮಿಷ ಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿದ್ರೆ ನೀಟಾಗಿ ಎಲ್ಲ ಕಲೆಗಳೆಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ನಾನು ನಿಂಬೆ ಉಪ್ಪು ಆ್ಯಡ್ ಮಾಡಿರಲಿಲ್ಲ, ಮತ್ತು ಸ್ವಲ್ಪ ನಿಂಬೆ ಉಪ್ಪು ಹಾಕಿ ಇವಾಗ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅಲ್ಲಿ ಕಲೆಗಳಿರುತ್ತೆ ನೋಡಿ, ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಸ್ವಲ್ಪ ನಾನು ಮತ್ತೆ ಸೋಪಿನ ಪುಡಿ, ಶಾಂಪು ಇರುತ್ತೆ ನೋಡಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಇವಾಗ ಮತ್ತೆ ಕ್ಲೀನ್ ಮಾಡಿದೆ. ಅದು ನೋಡ್ತಾ ಇರ್ಬೋದು, ಅಲ್ಲಿ ಆ ಕಲೆಗಳೆಲ್ಲ ಹೋಗ್ಬಿಡ್ತು, ಪರವಾಗಿಲ್ಲ ಅಂತ ಅನ್ನಿಸ್ತು. ನಿಂಬೆ ಉಪ್ಪು, ಸೋಡಾ ಉಪ್ಪು, ಹಾಗೆ ವಿನೆಗರು ಅಥವಾ ನಿಂಬೆಹಣ್ಣು, ಸೊಪ್ಪಿನ ಪುಡಿ ಇದೆಲ್ಲ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ಕಲೆಗಳೆಲ್ಲ ಆದಷ್ಟು ಬೇಗ ನಾವು ರಿಮೂವ್ ಮಾಡಿ, ಇದೊಂಥರ ಟಿಪ್ಸ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು, ಹಾಗೆ ಯೂಸ್ ಆಯಿತು. ಹಾಗಾಗಿ ನಿಮಗೂ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ನಲ್ಲಿನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇವಾಗ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಅಡುಗೆ ಮನೇಲಂತೂ ಸಿಕ್ಕಾಬಿಟ್ಟೆ ಗಲೀಜಾಗ್ತಾ ಇರುತ್ತೆ. ನಾವು ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ನಮಗಂತೂ ಯಾವ್ದು ಹೆಂಗಾದ್ರೂ ಇರಲಿ, ಒಗ್ಗರಣೆ ಡಬ್ಬಿ ಅಂತೂ ತುಂಬಿರಬೇಕು. ಯಾಕೆ ಅಂತಂದರೆ ನಾವು ಏನೇ ಒಂದು ಒಗ್ಗರಣೆ ಮಾಡಬೇಕಾದ್ರೂ ನಮಗೆ ಕೈ ಹೋಗೋದೇ ಒಗ್ಗರಣೆ ಡಬ್ಬಿ ಮೇಲೆ. ಸೊ ಹಾಗಾಗಿ ಪ್ರತಿಯೊಂದು ಐಟಮ್ಸ್ ಇದ್ದರೆ ಆರಾಮ್ಸೆ ನಾವು ಒಗ್ಗರಣೆನ ಮಾಡ್ಕೋಬೋದು. ಏನೇ ಒಂದು ಚಿತ್ರಾನ್ನ ಆಗಿರ್ಬೋದು, ಏನೇ ಒಂದು ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ಅಲ್ವಾ. ಹಾಗಾಗಿ ಇದೊಂದು ಬಾಕ್ಸ್ ನೋಡೋದಕ್ಕೆ ಒಂದು ಖುಷಿ. ನನ್ನ ತಂಗಿ ಹಂಗೆ ಹೇಳ್ತಾ ಇದ್ಲು. ಸೊ ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ಇದೆ ಅಲ್ವಾ, ಇಷ್ಟು ಸ್ಪೇಸ್ ಆಗಿದೆ. ನಮಗೆ ವಾರ್ಡ್ರೋಬ್ ಮಾಡಬೇಕಾದ್ರೇ ಹೇಳಿದರು, ಒಂದು ಮಧ್ಯಾಹ್ನ ಸ್ಟೆಪ್ ಹಾಕ್ಸ್ಕೊಬಿಡಿ, ಎಕ್ಸ್ಟ್ರಾ ಇಟ್ಕೋಬೋದು ಐಟಮ್ಸ್ ಅಂತ. ನಾವು ಬೇಡ ಅಲ್ಲಿ ಚೀಲಗಳು ಇಟ್ಕೋಬೇಕು ಅಂದರೆ ಅಕ್ಕಿ ಮೂಟೆ, ಬೇಳೆ ಮೂಟೆ, ಕಡಲೆ ಮೂಟೆ ಈ ರೀತಿಯಾಗಿ ಇಟ್ಕೊಳ್ಳೋಕ್ಕೆ ನಮ್ಗೆ ಆಗಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಸೊ ಯಾಕೋ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ಒಂದು ಪ್ಲೇವುಡ್ ಹಾಕ್ಸ್ಕೊಬಿಟ್ರೆ ಇನ್ನೊಂದಷ್ಟು ಐಟಮ್ಸ್ಗಳು ಇಟ್ಕೋಬೋದು. ಒಂದು ಏನೇ ಒಂದು ಪದಾರ್ಥ, ಒಂದು ಪಾತ್ರೆಗಳಾಗಿರ್ಬೋದು ಅಥವಾ ಗ್ರೋಸರೀಸ್ ಬಾಟ್ಲ್ ಆಗಿರ್ಬೋದು, ಈ ರೀತಿಯಾಗಿ ಸ್ಟೋರ್ ಮಾಡ್ಕೋಬೋದು ಅಂತೇಳಿ ನಾವು ಇವಾಗ ಈ ಥರ ಮಧ್ಯದಲ್ಲಿ ಹಾಕ್ಸ್ಕೊತೀವಿ. ಇಲ್ಲೂ ಅಷ್ಟೇ ಸೈಡಲ್ಲಿ ಅಲ್ಲೂ ತುಂಬ ಸ್ಪೇಸ್ ಇತ್ತು, ಏನೂ ಅಷ್ಟೊಂದು ಐಟಮ್ಸ್ಗಳನ್ನ ಇಟ್ಕೊಳಕ್ಕೆ ಆಗ್ತಿರಲಿಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಚೆನ್ನಾಗಿ ಏನಾದರೂ ಸಾಮಾನು ಇಟ್ಕೋಬೋದು ಅಂತೇಳಿ ಈ ಥರ ಮಾಡ್ಕೊಂಡ್ವಿ. ಹಾಗೆ ಪ್ಲೇವುಡ್, ಇಲ್ಲೂ ಒಂದು ಪ್ಲೇವುಡ್ಡು ಮಧ್ಯದಲ್ಲಿ ಹಾಕಿಸ್ಕೊಂಡ್ವಿ. ಇವಾಗ ನೋಡಿ ಎಷ್ಟು ಸಾಮಾನು ಬೇಕಾದರೂ ಇಟ್ಕೋಬೋದು, ಕೆಳಗಡೆನೂ ಇಡ್ಬೋದು, ಮೇಲೂ ಇಡ್ಬೋದು. ತುಂಬ ಚೆನ್ನಾಗಿ ಅನುಕೂಲ ಆಯಿತು ನಮಗೆ ಇದು. ನಮ್ಮ ಫ್ಯಾಮಿಲಿಲಂತೂ ನಾವು ಏನು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಇದೊಂದು ಖುಷಿ ಆಯಿತು ನನಗೆ, ಏನೇ ಕೇಳಿದ್ರು ಓ ಸರಿ ಆಯಿತು ಅಂತ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಮಗೆ ಮಾಡಿಕೊಟ್ರು. ಹಾಗೆ ನೆಕ್ಸ್ಟ್ ಈ ಕಡೆ ಒಂದು ಸ್ಟ್ಯಾಂಡ್ ಇತ್ತಲ್ವ, ಪ್ಲೇಟ್ ಸ್ಟ್ಯಾಂಡು, ಅದನ್ನು ಕೂಡ ನಾವು ಕಡ್ಲಿದ್ದು ಇಟ್ಟಿದ್ವಿ, ಕ್ಲೀನ್ ಮಾಡಿ ಇಟ್ಟಿದ್ವಿ. ನೆಕ್ಸ್ಟ್ ಇಲ್ಲಿ ಎದುರುಗಡೆನೇ ಫಿಟ್ ಮಾಡಿಸ್ಕೊಂಡ್ವಿ. ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಒಂದೇ ಸಮ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಕಡೆ ಫಿಟ್ ಮಾಡಿಸ್ಕೊಂಡ್ವಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡಿದ್ನೇ ಅಲ್ವಾ ಪ್ರಾಡಕ್ಟ್ಸ್ಗಳನ್ನ, ನಾನು ಯಾವ ರೀತಿ ಇಲ್ಲಿ ಆರ್ಗನೈಸ್ ಮಾಡಿಕೊಂಡೆ ಅಂತ ಶೇರ್ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ನೋಡೋರ್ಗು ಕೂಡ ಬೇಜಾರಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.